ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಅಕ್ಕಿ ಹಿಟ್ಟನ್ನ ಉಪಯೋಗ ಮಾಡಿ ಮೆದುವಾದ ಮೃದುವಾದ ರುಚಿಯಾದ ದೋಸೆ ರೆಸಿಪಿ. ಇದನ್ನು ಬೆಳಿಗ್ಗೆ ತಿಂಡಿ ಅಥವಾ ರಾತ್ರಿ ಊಟ ಕೂಡ ಮಾಡ್ಕೊಂಡು ತಿನ್ಬೋದು. ಬಟ್ಲೆ ತೊಗೊಂಡಿದ್ದೀನಿ. ಮೊದಲನೇ ಸ್ಟೆಪ್ಪಲ್ಲಿ ಅರ್ಧ ಗ್ಲಾಸಷ್ಟು ಗಟ್ಟಿ ಅವಲಕ್ಕಿ, ನೆನೆಸ್ಕೊಳ್ಳೋಕೆ ಮುಂಚೆ, ನೆನೆ ಹಾಕೋಕ್ಕೆ ಮುಂಚೆ, ತೊಳೆಯೋಕ್ಕೆ ಮುಂಚೆ ಅರ್ಧ ಗ್ಲಾಸಷ್ಟು. ಇದಕ್ಕಿಂತಲೂ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರು ಕೂಡ ಪರವಾಗಿಲ್ಲ. ಅವಲಕ್ಕಿನ 1-2 ಸಲ ಚೆನ್ನಾಗಿ ತೊಳಿಬೇಕು, ಕ್ಲೀನ್ ಮಾಡ್ಕೋಬೇಕು. ಅವಲಕ್ಕಿನ ತೊಳೆದಿದ್ದಾಗಿದೆ. ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದಿದ್ದೀನಿ. ಇದು ಅಕ್ಕಿ ಹಿಟ್ಟು 1 ಗ್ಲಾಸಷ್ಟು. ಯಾವ ಗ್ಲಾಸಲ್ಲಿ ಅವಲಕ್ಕಿನ ಅಳತೆ ಮಾಡ್ಕೊಂಡಲ್ಲ, ಸೇಮ್ ಗ್ಲಾಸಲ್ಲಿ 1 ಗ್ಲಾಸಷ್ಟು ಅಕ್ಕಿ ಹಿಟ್ಟು. ರೆಡಿಮೇಡ್ ಅಕ್ಕಿ ಹಿಟ್ಟು ಅಥವಾ ಮನೇಲಿ ಬೀಸಿಟ್ಟಿರೋ ಅಕ್ಕಿ ಹಿಟ್ಟು ಯಾವುದಾದ್ರೂ ಪರವಾಗಿಲ್ಲ. ಅಥವಾ ಅಕ್ಕಿ ಹಿಟ್ಟು ಮನೇಲಿಲ್ಲ ಅಂದರೆ ಇದಕ್ಕೆ ಬದಲಾಗಿ ರವೆ, ಚಿರೋಟಿ ರವೆ, ಉಪ್ಪಿಟ್ಟು ರವೆನ ಉಪಯೋಗ ಮಾಡ್ಬೋದು. 1 ಗ್ಲಾಸಷ್ಟು ಹುಳಿ ಗಟ್ಟಿ ಮಜ್ಜಿಗೆ. ಹುಳಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ಕಲಿಸ್ಕೋಬೇಕು. ಮತ್ತೊಮ್ಮೆ ಸುಮಾರು 1/4 ಗ್ಲಾಸಷ್ಟು ನೀರು ಕಲಿಸ್ಕೊಂಡಿದ್ದಾಗಿದೆ. ಇದನ್ನು ಸುಮಾರು 10-15 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಅವಲಕ್ಕಿ ಮೆತ್ತಗಾಗಬೇಕಲ್ಲ, ಅದಕ್ಕೋಸ್ಕರ. 10 ನಿಮಿಷ ಆದಮೇಲೆ ಎಲ್ಲದಕ್ಕೂ ಮೊದಲು ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ನೋಡಬೇಕು. ಅವಲಕ್ಕಿ ಕೂಡ ಮೆತ್ತಗಾಗಿದೆ. ರುಬ್ಕೋಬೇಕು. ದೋಸೆ ಹಿಟ್ಟದಲ್ಲಿ ರುಬ್ಕೊಂಡ್ರೆ ಸಾಕಾಗತ್ತೆ. ಅಕ್ಕಿ ದೋಸೆ ಮಾಡ್ಕೊಳ್ತೀವಲ್ಲ, ಅದೇ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ಸಾಕಾಗತ್ತೆ. ಮುಚ್ಚಳನ ಮುಚ್ಚಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ದೋಸೆ ಹಿಟ್ಟು ಹದ ಇದ್ದರೆ ಸಾಕಾಗುತ್ತೆ. ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಇನ್ಸ್ಟೆಂಟ್ ರೆಸಿಪಿ ಇರೋದ್ರಿಂದ ಹಾಕೊಳ್ಳೋ ಅವಶ್ಯಕತೆ ಇರುತ್ತೆ. ಇಷ್ಟ ಇಲ್ಲ ಅಂದರೆ ಹಾಕ್ಕೊಳಕ್ಕೆ ಹೋಗಬೇಡಿ, ಹಾಗೆ ಮಾಡಿ. ಹೀನು ಪೌಡರ್ ಹಾಕ್ಕೊಂಡ್ಮೇಲೆ ಅದ್ರ ಮೇಲೆ ನೀರನ್ನ ಹಾಕ್ಕೊಂಡು ಸುಮಾರು 2-3 ಚಮಚದಷ್ಟು ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಡೈರೆಕ್ಷನಲ್ಲಿ. ಹಿಟ್ಟು ರೆಡಿಯಾಗಿದೆ. ಫೈನಲ್ ಕನ್ಸಿಸ್ಟೆನ್ಸಿ, ಫೈನಲ್ ಹದ ಇದು. ಹೆಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹೆಂಚು ಚೆನ್ನಾಗಿ ಕಾದಿದೆ. ದೋಸೆನ ತೆಳುವಾಗಿ ಕೂಡ ಮಾಡ್ಕೋಬೋದು. ಇದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ತೆಳುವಾಗಿ ಉದ್ದುದ್ದ ಕಟ್ ಮಾಡಿ ಕೂಡ ಉಪಯೋಗ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಮನೆಯಲ್ಲಿ ಮುಸ್ಕಿನ ಜೋಳ ಇದ್ದರೆ ಅದನ್ನು ಹಾಕ್ಕೋಬೋದು. ನಿಮಗೆ ಯಾವ ತರಕಾರಿ ಇಷ್ಟ ಅಂದರೆ ಎಲೆಕೋಸನ್ನ ತೆಳುವಾಗಿ ಕಟ್ ಮಾಡಿ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಎಣ್ಣೆ ಸ್ವಲ್ಪ ಮುಚ್ಚಿಡಬೇಕು. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗಿದಾಗಿದೆ. ಮತ್ತೊಂದು ದೋಸೆ. ಇದರಲ್ಲಿ ನಾನು ಟೊಮೆಟೊನ ಉಪಯೋಗ ಮಾಡ್ತಾಯಿಲ್ಲ. ಕೇವಲ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಪ್ಲೇನಾಗಿ ಕೂಡ ಮಾಡ್ಕೋಬೋದು. ಏನು ಹಾಕ್ಕೊಳ್ದೆ, ಏನು ತರಕಾರಿ ಹಾಕ್ಕೊಳ್ದೆ ಪ್ಲೇನ್ ದೋಸೆ ಕೂಡ ಮಾಡ್ಕೋಬೋದು. ಇದು ಕೂಡ ಆಗಿದೆ. ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ. ಯಾಕಂದರೆ ಹುಳಿ ಮೊಸರನ್ನ ಉಪಯೋಗ ಮಾಡಿದ್ದೀನಿ, ಅದಕ್ಕೋಸ್ಕರ. ತಿಂದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿರೋದು. ಚೆನ್ನಾಗಿತ್ತು ಟೇಸ್ಟು. ಮನೆಯಲ್ಲಿ ದೋಸೆ ಇಟ್ಟಿಲ್ಲದಾಗ ಟ್ರೈ ಮಾಡ್ಬೋದು. ಅಥವಾ ಸ್ವಲ್ಪ ಚೇಂಜ್ ಇರಲಿ ಅಂತ ಅನಿಸ್ದಾಗ ಕೂಡ ಟ್ರೈ ಮಾಡ್ಬೋದು. ಕಾಯಿ ಚಟ್ನಿ, ಕಡಲೆ ಬೀಜದ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ಟ್ರೈ ಮಾಡಿ ಚೆನ್ನಾಗಿತ್ತು ಟೇಸ್ಟು.